ನನಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಡಪ್ಪ. ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಈ ಕಡೆ ಹೇಳ ತಾತಂಗೆ. ಅಣ್ಣ ಅಲ್ಲಿ ಚೆನ್ನಾಗಿದೆ ಫ್ರೆಂಡ್ಸ್. ಇವತ್ತು ನಾನು ಸ್ಕೂಲ್ಗೆ ಹೋಗ್ತಿದ್ದೀನಿ. ಹೆಂಗ ಅನಿಸ್ತಿದೆ? ಏಯ್ ಈತಾ ಶಾನು ಮೇಡಮ್ ಏನು ತಿಂತಾ ಇದ್ದೀರಾ? ಏನಿದೆ? ಆಲೂ ಬನ್ನಿ. ಹೆಂಗಿದೆ ಹೇಳಮ್ಮ? ನಿಂಗೋಸ್ಕರ ಮಾಡಿದ್ದೀನಿ. ಬಾಯ್, ಲವ್ ಯು. ಥ್ಯಾಂಕ್ಸ್ ಅಂಟೀನು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ತುಂಬ ದಿನ ಆಯಿತು ನಾನು ವ್ಲಾಗ್ ಮಾಡಿ, ಬಿಕಾಸ್ ಐ ವಾಸ್ ಕ್ವೈಟ್ ಬ್ಯುಸಿ ಇನ್ ಇನ್ಸ್ಟಾಗ್ರಾಮ್ ಪ್ರಮೋಷನ್ಸು ಮತ್ತು ವೀಡಿಯೋಸ್ ಅದೇ ಆಗೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಯಾವುದೇ ರೀತಿ ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಐ ಯೂಸ್ ಟು ಫೀಲ್ ರಿಗ್ರೆಟ್ ಆಲ್ವೇಸ್. ಪ್ರತಿದಿನ ಯೂಟ್ಯೂಬ್ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿ. ಬಟ್ ನೋಡಿ, ಇವತ್ತು ನಾನು ನನ್ನ ಮಗಳ ಫಸ್ಟ್ ಡೇ ಸ್ಕೂಲ್. ಸೊ ಮಂಡೇ ಲಾಸ್ಟ್ ವೀಕ್ದಿದು ವೀಡಿಯೋ. ಬಟ್ ನನಗೆ ಎಡಿಟ್ ಮಾಡೋಕ್ಕೂ ಕೂಡ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೊಂಡು ಎಡಿಟ್ ಮಾಡಿ ಹಾಕಿದ್ದೀನಿ. ಅವಳಿಗೂ ಕೂಡ ಮೆಮೊರಿ ಇರುತ್ತೆ, ಜೊತೆಗೆ ನನಗೂ ಕೂಡ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಪ್ರಿಷಿಯಸ್ ಡೇ. ಆ್ಯಂಡ್ ಅವಳಿಗೆ ಫಸ್ಟ್ ಡೇ ಯಾಕೆ ನಾನು ಮಾಡುವಂಥ ಟಿಫನ್ ಅಂದರೆ ಅವಲಕ್ಕಿ, ಉಪ್ಪಿಟ್ಟು, ದೋಸೆ, ಇಡ್ಲಿ ಅದಕ್ಕೆಲ್ಲದಕ್ಕಿಂತ ಈ ಥರ ಏನಾದರೂ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ಬ್ರೆಡ್ಡು ಮತ್ತು ಆಲೂಗೆಡ್ಡೆ ಎಲ್ಲ ನೈಟೇ ತರಿಸಿದ್ದೆ. ಸೊ ಏನು ನೀವು ನೋಡಿದ್ರಿ ಅಲ್ವಾ, ಆಲೂಗೆಡ್ಡೆಗೆ ಜಸ್ಟ್ ಆನಿಯನ್ ಹಾಕಿ ಮತ್ತು ಸ್ವಲ್ಪ ಒಗ್ಗರಣೆ ಹಾಕಿ, ಯಾವುದೇ ರೀತಿ ಮೆಣಸಿನ್ಕಾಯಿ ಹಾಕ್ತಲ್ಲ, ಸ್ವಲ್ಪ ಸ್ಪೈಸಿಗೆ ಚಿಲ್ಲಿ ಪೌಡರ್ ಹಾಕಿ, ಉಪ್ಪು ಹಾಕಿ, ಸೊ ಆಲೂ ಬಂದ್ ಥರ ಮಾಡೋಣ ಅಂತ ಹೇಳಿಬಿಟ್ಟು ಬ್ರೆಡ್ ರೋಸ್ಟ್ನೆಲ್ಲ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಸ್ವಲ್ಪ ಮಯೋನೀಸ್ ಕೂಡ ಬಂದಿತ್ತು. ಸೊ ಮಯೋನೀಸ್ ಒಂದು ಜೆಪ್ಟೋಲ್ಲಿ ಒಂದು ಏನೋ ಆರ್ಡ್ರ್ ಮಾಡಿದೆ, ಅದಕ್ಕೆ ಫ್ರೀ ಮಯೋನೀಸ್ ಬಂದಿತ್ತು. ಸೊ ಹೆಂಗೂ ಇದೆಯಲ್ಲ ಅಂದ್ಬಿಟ್ಟು ಅದನ್ನು ಕೂಡ ಹಾಕಿ ಸ್ಟಫಿಂಗ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಈ ಒಂದು ಡೇನ ಕ್ಯಾಪ್ಚರ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ನಾನು ಇಟ್ಸ್ ಆಲ್ರೆಡಿ 7 o'clock ಐ ಗೆಸ್. ಆ ಒಂದು ಟೈಮ್ಗೆ ನಾನು ಮಾಡ್ತಾಯಿದ್ದೀನಿ. ನಮಗೆ ಬೇರೆ ಟಿಫನ್ ಮಾಡ್ಕೊಂಡಿದ್ದೆ, ಬಟ್ ಅವಳಿಗೆ ಇದನ್ನು ಮಾಡಿದ್ದೆ. ಬಿಕಾಸ್ ಫಸ್ಟ್ ಡೇನೇ ಅವಳಿಗೆ ಇಷ್ಟ ಆಗುವಂಥ ಫುಡ್, ಸ್ವಲ್ಪ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸೊ ಇದಾದ ನಂತರ ನಾನು ಫಸ್ಟ್ ಅವಳು ಟಿಫನ್ ಬಾಕ್ಸ್ಗೆ ರೆಡಿ ಮಾಡಿದ್ರೆ, ಆಮೇಲೆ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವಳನ್ನೂ ರೆಡಿ ಮಾಡೋಣ ಅಂತ ಹೇಳಿ, ಸೊ ಎಲ್ಲ ಸ್ಟಫಿಂಗ್ ಎಲ್ಲ ಮುಗಿಸಿ ಕಟ್ ಮಾಡಿ ಅವಳು ಟಿಫನ್ ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನನಗೆ ಒಳ್ಳೆ ಕಾಲ್ಸ್, ಕಮರ್ಷಿಯಲ್ಸ್ ಎಲ್ಲ ಕೂಡ ಬರ್ತದೆ. ದಿಸ್ ಇಸ್ ಆಲ್ ಡ್ಯೂ ಟು ಮೈ ಯೂಟ್ಯೂಬ್ ಇಟ್ ಸೆಲ್ಫ್. ಯೂಟ್ಯೂಬ್ನ ನಾನು ಸ್ಟಾರ್ಟ್ ಮಾಡಿರಲಿಲ್ಲ ಅಂತಿದ್ರೆ ಐ ಯೂಸ್ ಟು ನಾಟ್ ಗೋ ಟು ದಿ ಇನ್ಸ್ಟಾ ಆಲ್ಸೋ. ಸೊ ಕಂಪ್ಲೀಟಾಗಿ ಬಾಕ್ಸ್ ಎಲ್ಲ ಅದಾದಮೇಲೆ ವಿಡಿಯೋ ನೋಡಿ ಸೂಪರಾಗಿದೆ. ಸೊ ಅವಳು ಕೂಡ ಬ್ಲೆಸ್ ಮಾಡಿ. ಅಲ್ಲಿ ಚೆನ್ನಾಗಿದೆ ಫ್ರೆಂಡ್ಸ್. ಇವತ್ತು ನಾನು ಸ್ಕೂಲ್ಗೆ ಹೋಗ್ತಿದ್ದೀನಿ. ಹೆಂಗ ಅನಿಸ್ತಿದೆ? ಏಯ್ ಈತಾ ನೀನು ಹೋಗಲ್ಲ ಸ್ಕೂಲ್ಗೆ? ನೀನು ಹೋಗ್ತಾ ಇದೀಯಮ್ಮ ಇವತ್ತು? ಏನೇನು ಹೇಳಿದ್ಯಾ? ಏನೇನು ಹೇಳಿದೆ ಹೇಳು. ಮ್ಯಾಮ್ ವಾಶ್ರೂಮ್ಗೆ ಹೋಗ್ಬೇಕು ಮ್ಯಾಮ್, ಸರಿಗೋ ಅಂತಾರೆ. ಆಮೇಲೆ ಕಕ್ಕ ಬಂತಂದ್ರೆ ಸುಮ್ಮನೆ ಹೇಳ್ಬಾರ್ದು. ಆಮೇಲೆ ಸುಮ್ಮನೆ ಹೇಳಿದೆ, ಇದೇನು ಸಾಮು ಡಿಸ್ಟರ್ಬ್ ಮಾಡ್ಕೊಂಡು ನಮಗೆ ಅಂತ ವೈಫ್ ಕಲಿಸ್ತಾರೆ. ಅದಷ್ಟೇ ಅಲ್ಲ, ಆಮೇಲೆ ಇದು ಏನಾದ್ರು ಮ್ಯಾಮ್ ಏನು ಹೇಳ್ತಾರೋ ಅದನ್ನೇ, ಮ್ಯಾಮ್ ಏನು ಹೇಳ್ತಾರೋ ಅದನ್ನೇ ಕೇಳಬೇಕು. ಬೇರೆ ಕಡೆ ಹೋಗ್ಬಾರ್ದು. ಏನಮ್ಮ ಸುಮ್ಮನಿರು, ಇವಳೇನು ಹಿಂಗಾಡ್ತಾವಳೆ? ಹೈ 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 ಹೋಗ್ತಿದ್ದಂಗೆ ಹಿಂಗೆ ಹೇಳ್ತೀಯಾ? ಆಮೇಲೆ ದೂರ ಹೋಗು. ಸ್ವಾಮಿ ದೇವರು ನನಗೆ ಒಳ್ಳೆ
ವಿದ್ಯಾ ಬುದ್ಧಿ ಕೊಡಪ್ಪ. ವಿದ್ಯಾ ಬುದ್ಧಿ ಕೊಡಪ್ಪ. ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಈ ಕಡೆ ತಿರುಗು. ಹಣ್ಣನ ಕೈ ಮುಗಿ ತಾತಂಗಿ. ತಾತಂಗೆ ಹೇಳು. ಹೇಳ ತಾತಂಗಿ. ಅಣ್ಣ. ಸರಿ ಬಾ. ಈಗ ತಿಂತೀನಿ. ಶಾನು ಮೇಡಮ್ ಏನು ತಿಂತಾ ಇದ್ದೀರಾ? ಆಲೂ ಬನ್ನಿ. ಹೆಂಗಿದೆ ಹೇಳಮ್ಮ? ನಿಂಗೋಸ್ಕರ ಮಾಡಿದ್ದೀನಿ. ಹೆಂಗಿದೆ? ನೀನು ಹೋಗ್ತೀಯಮ್ಮ? ನೀನು ಹೋಗ್ತೀಯಾ? ಇಲ್ಲಿ ನೋಡಿ. ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಿದ್ಯಾ? ಮೊನ್ನೆ ನೀವೇನ ಮಾಡ್ಕೊಳ್ಳಿ ಅಂತೆ. ಫಸ್ಟ್ ಡೇ ಹೋಗ್ತೀಯಾ ಸ್ಕೂಲ್ಗೆ? ಅಳಲ್ಲ ತಾನೇ? ಏನು ಕಳ್ತಾಳ ಅವಳು? ಮೇಲ್ ತೋರ್ಸೆ, ಮುಖ ತೋರ್ಸೆ. ನಿಮ್ಮ ಮುಖ ಅಂತ ತೋರ್ಸಪ್ಪ. ನಿಜ ನಿಜ ನಿಂದು ಡ್ರೆಸ್ ತೋರಿಸಿವಂತೆ. ಹಂಗೆ ತಿನ್ಕೊಂಡು ನಿಜ ತಿನ್ಕೊಂಡೆ ನಿಜ. ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗಕತ್ರ ನೀನು ಕುಣಿತಾ ಇದೆಯಲ್ಲ ಶಾನ್. ಇನ್ನ 10 ನಿಮಿಷ ಇದೆ. ಹಂಗೆಲ್ಲ ಮಾತಾಡ್ತಾರೆ ಯಾರದು. ಹಂಗೆಲ್ಲ ಅನ್ಬಾರ್ದು. ಹೋಗತ್ತಾ ನೋಡಪ್ಪ, ಅವ್ರ ಮಮ್ಮಿ ಎದ್ದು ಎಷ್ಟು ರೆಡಿ ಮಾಡಿದ್ರು. ಈ ಹುಡುಗಿ ಏನು ಹಿಂಗೆ ಈ ಥರ ಮಾಡ. ಅಯ್ಯೋ ಚಿನ್ನು ಬಾಯಿ. ಚಿನ್ನು ಮುತ್ತ ಕೊಡು. ಸ್ಕೂಲ್ಗೆ ಹೋಗಕ್ಕೆ ಅಳ್ತಾ ಇಲ್ಲ, ಹತ್ಕೊಂಡು ಹೋಗ್ತಿದ್ದವ. ಬೇಗ ಹೋಗೋಣ ಅಂತ. ನನಗೆ ಫಸ್ಟ್ ಡೇ. ಬಾಯ್, ಲವ್ ಯು ಅಕ್ಕ. ಸ್ಕೂಲು ಇನ್ನಿರಲ್ಲ, 1:30ವರೆಗೂ ಅಕ್ಕ. ಅಲ್ಲಿ ಆಂಟಿಗೆ ಬಾಯ್ ಅಂತ ಮಾಡಪ್ಪ. ನಿಧಾನ. ಅಯ್ಯೋ ನಿಧಾನ. ಅದು ಲೂಸ್ ಅಂತ ಅವಳು ಇಲ್ಲ. ಅದೇ ಬೇಕು ಅಂತ ಅವಳು ಇನ್ನೊಂದು ಚಿಕ್ಕ ಸೈಜ್ ಮಾಡಿದ್ದೀನಿ. ಥ್ಯಾಂಕ್ಸ್ ಅಂಟೀನು. ಬಾಯ್ ಶಾನು. ಸಿ ಯು ಅಟ್ 1:30 ಶನಯ್ಯ. ಬಾಯ್. ಬಾಯ್ ಮಾಡು ಆಂಟಿಗೆ. ಅಮ್ಮೋ ಬಟ್ಟೆಗೆಲ್ಲ